ಬನ್ನಿ ಬನ್ನಿ ಅಡ್ಡ ಹೋಗ್ಬೇಡಿ ಅಣ್ಣ, ಅಡ್ಡ ಹೋಗ್ಬೇಡಿ. ಬನ್ನಿ ಬನ್ನಿ ಅಡ್ಡ ಹೋಗ್ಬೇಡಿ ಅಣ್ಣ, ಅಡ್ಡ ಹೋಗ್ಬೇಡಿ. ಆಪ್ತಮಿತ್ರ ಮಾಡಿದಾಗ ಆ ಶೂಟಿಂಗ್ ಎಲ್ಲ ನಡೀತಾ ಇದ್ದಾಗ ಬೇರೆ ಬೇರೆ ಅಡಚಣೆಗಳಾಗೋದು ಅಂದರೆ ಇಂದು ಈಗ ಸೂಪರ್ ಹಿಟ್ ಆಗಿದೆ ಆಪ್ತಮಿತ್ರ, 1 ವರ್ಷ ಓಡ್ತು, ಇದೆಲ್ಲ ಈಗ ಹೇಳ್ತೀವಿ. ಬಟ್ ಮಾಡ್ತಿರ್ಬೇಕಾದ್ರೆ ಶೂಟಿಂಗ್ ಟೈಮಲ್ಲಿ ಎಷ್ಟೊಂದು ಅಡಚಣೆಗಳಾಗೋದು, ಸಣ್ಣ ಪುಟ್ಟ ಏನೇನೋ ಕಾರಣಕ್ಕೆ ಸಣ್ಣ ಸಣ್ಣದ ಆಗೋದು. ಅದನ್ನೆಲ್ಲ ತಡ್ಕೊಂಡು ಸಹನೆಯಿಂದ ಕಾದು ನಮ್ಮನ್ನೆಲ್ಲ ಜೊತೆ ಇಟ್ಕೋಬೇಕು. ಅಂದರೆ ತುಂಬ ಆ ಕಡೆ ಸೌಂದರ್ಯ, ಈ ಕಡೆ ಪ್ರೇಮ, ವಿಷ್ಣು ಸರ್ ಇದರಲ್ಲಿ, ನಾವು ಏನೇನೋ ಆರ್ಟಿಸ್ಟು ಇವರೆಲ್ಲರೂ ಮತ್ತೆ ಸೇರಿಸ್ಬೇಕು. ಶೆಡ್ಯೂಲ್ಸ್ ಅಪ್ಸೆಟ್ ಆಗೋದು, ಅದನ್ನು ಬಿಡದೆ ಅವ್ರಿಗೇನೋ ಒಂದು ನಂಬಿಕೆ ಆ ಚಿತ್ರದ ಬಗ್ಗೆ, ದ್ವಾರಕೀಶ್ ಅವರಿಗೆ ಆ ನಂಬಿಕೆನೇ ರೀ ಕೊನೆಗೆ ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ದು. ಅಂದರೆ ಆ ನಿರ್ಮಾಪಕರಿಗೆ ಆ ನಂಬಿಕೆ ಇರಬೇಕು. ಆ ಚಿತ್ರದ ಬಗ್ಗೆ ಏನೇ ಅಡಚಣೆಗಳು ಬಂದರೂ ಅದನ್ನು ಜೊತೆಗೆ ಜೋಪಾನವಾಗಿ ಕರ್ಕೊಂಡೋಗಿ ಅದನ್ನು ರಿಲೀಸ್ ಮಾಡಿ ಅದು ಅಷ್ಟು ದೊಡ್ಡ ಹಿಟ್ ಮಾಡಿ ಕೊನೆಗೆ ಆ ವಿಜಯೋತ್ಸವ ಮಾಡಿದ್ದು, ನಾವೆಲ್ಲ ಜೊತೆಗೆ ಕರ್ನಾಟಕ ಫುಲ್ಲು ತಿರುಗಾಡಿದ್ದು, ಅಲ್ಲಿ ಜನ ಸ್ಪಂದಿಸಿದ್ದು ಎಲ್ಲವೂ ಆ ವ್ಯಕ್ತಿಯ ವೈಯಕ್ತಿಕವಾಗಿ ಅವರಿಗೆ, ಅವ್ರ ತಂಡದವರಿಗೆ, ನಮ್ಮ ಯೋಗೀಶ್ ಅವ್ರ ಮಗ ಇರ್ಬೋದು, ಅವ್ರಿಗೆಲ್ಲ ಆ ವಾಸು ಅಂತ ಡೈರೆಕ್ಟರ್ ಸಿಕ್ಕಿದ್ದು ಎಲ್ಲ ಸೇರಿ ಆಪ್ತಮಿತ್ರ ಮಾಡಿಬಿಡ್ತು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ವಾರಕೀಶ್ ಅವರ ಪರ್ಸನಲ್ ನಂಬಿಕೆ. ಹೌದೌದು, ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ತಂದುಕೊಟ್ಟಿರುವಂತ ಹಿರಿಮೆ ಕೂಡ ದ್ವಾರಕೀಶ್ ಅವರಿಗೆ ಖಂಡಿತವಲ್ಲೂ. ಆ ಕಾಲದಲ್ಲಿ ಅವ್ರು ಯೋಚನೆ ಮಾಡೋ ರೀತಿ ಇದೆ, ಅದು ಎಲ್ಲದಕ್ಕಿಂತ ಮುಖ್ಯ ರೀ. ಒಂದು ಚಿತ್ರನ ಪ್ರೊಡ್ಯೂಸ್ ಮಾಡೋದು ಅದೆಲ್ಲ ಓಕೆ, ಬಟ್ ಒಂದು ವಿಷನ್ ಇರಬೇಕು. ಕನ್ನಡ ಚಿತ್ರವನ್ನು ಸಿಂಗಾಪುರಲ್ಲಿ ಶೂಟ್ ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತು. ಕನ್ನಡ ಚಿತ್ರನ ಆಫ್ರಿಕಾ, ಈ ಥರ ವಿಷಯಗಳು ಏನಕ್ಕೆ ಇಷ್ಟ ಆಗ್ತಾರೆ ದ್ವಾರಕೀಶ್ ಅಂದ್ರೆ ಥಿಂಕಿಂಗ್ ತುಂಬ ದೊಡ್ಡದಿತ್ತು. ಹಿಂದಿ ಚಿತ್ರ ಮಾಡಬೇಕು ಅಂತ ಆಸೆ ಪಟ್ಟರು, ಅಲ್ಲಿ ಈಗ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬರೀ ಆಕ್ಟರ್ ಕಾಮಿಡಿನ ಸೂಪರ್ ಸ್ಟಾರ್ ಅವರು ಆರಾಮಾಗಲ್ಲಿ ಇರ್ಬೋದು, ಅದಿಲ್ಲ ನನ್ನಲ್ಲಿ ಇನ್ನೂ ಕೆಪಾಸಿಟಿ ಇದೆ ಅಂತ ಡೈರೆಕ್ಟರ್ ಆಗ್ತಾರೆ, ನನ್ನಲ್ಲಿ ಇನ್ನೂ ಅಲ್ಲಿ ಮೊದಲೇ ನಿರ್ಮಾಪಕರಾಗಿದ್ದು. ಆ ಥರ ಅವ್ರ ಒಳಗೆ ಇದ್ದಂಥ ಶಕ್ತಿಗಳನ್ನೆಲ್ಲ ಹೊರಗೆ ತಂದುಬಿಟ್ರು ಅವರು. ನಮ್ಮೊಳಗೆ ಏನೇನು ಶಕ್ತಿಗಳು ಎಲ್ಲವನ್ನೂ ತರಬೇಕು ಅಂತಿದೆಯಲ್ಲ, ಆ ಆಸೆ ಭಾಳ ಇಷ್ಟ ಆಗುತ್ತೆ.